ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಬ್ಲಾಗ್ಸ್. ಇವತ್ತು ನಂದು ಸ್ಪೆಷಲ್ ಬ್ಲಾಗ್ ಆಗಿದ್ದು, ಅದು ಯಾವ ಬ್ಲಾಗ್ ಅಂತ ನೋಡೋಣ ಬನ್ನಿ. ಇವಾಗ ನನ್ನ ಚಿಕ್ಕ ಮಗಳು ಮೊದಲ ವರ್ಷದ ಹುಟ್ಟು ಹಬ್ಬ ಇವತ್ತು. ಹಾಗಾಗಿ ಅವಳನ್ನ ಒಂದು ಮನೆ ಮೇಲೆ ಕೂರಿಸಿ ಅವಳಿಗೆ ವಿಭೂತಿ ಹಚ್ಚಿ ಮತ್ತೆ ಗೋಮೂತ್ರ ಹಾಲು ತುಪ್ಪ ಹಾಕಿ ಅವಳನ್ನ ಎರಿಬೇಕು. ಹಾಗೆ ಮತ್ತೆ ತಲೆ ಸ್ನಾನ ಮಾಡಿಸೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ತಲೆ ಎರಿಯೋದು ಅಂತ ಹೇಳ್ತಾರೆ. ಇವಾಗ ಇಬ್ಬರನ್ನು ಕೂರಿಸಿ ಇಬ್ಬರಿಗೂ ಸಹ ಹಾಲು ತುಪ್ಪ ಮತ್ತೆ ಎಣ್ಣೆ ಹಾಕಿ ಇಬ್ಬರಿಗೂ ಸ್ವಲ್ಪ ಮಸಾಜ್ ಮಾಡಿ ಇವಾಗ ಅವ್ರನ್ನ ಕೂರಿಸಿ ತಲೆ ಸ್ನಾನ ಮಾಡಿಸ್ಬೇಕು. ಇವಾಗ ತಲೆ ಸ್ನಾನಕ್ಕೆಲ್ಲ ರೆಡಿಯಾಗಿದ್ದಾರೆ. ನೋಡಿ ಯಾವ ಥರ ಇಬ್ಬರು ಆಟ ಆಡ್ತಿದ್ದಾರೆ. ಅವ್ರು ನೋಡಿದಾಗ ಇವಾಗ ಅವ್ರು ಹೆಂಗೆ ದೊಡ್ಡವ್ರು ಆಗ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಮತ್ತು ನನಗೆ ಇಬ್ಬರು ಸಹ ಹೆಣ್ಮಕ್ಳು ಇರೋದ್ರಿಂದ ನನಗೆ ಒಂದು ಹೆಮ್ಮೆ ಇದೆ, ನನಗೆ ಇಬ್ಬರು ಸಹ ಹೆಣ್ಮಕ್ಳು ಅಂತ. ಹಾಗಾಗಿ ನೋಡಿ ಇವಾಗ ಅವ್ರು ಚಿಕ್ಕವಳಂತೂ ಸಿಕ್ಕಾಪಟ್ಟೆ ತುಂಟಿ. ಇಲ್ಲಿ ಇಬ್ರು ಕೂತ್ಕೊಂಡಿದ್ದಾರೆ. ಇವಾಗ ಅವ್ರಿಗೆ ಒಂದು ಆರತಿ ಮಾಡಬೇಕು. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂದರೆ ಹುಟ್ಟುಹಬ್ಬದ ದಿನ ಅವ್ರಿಗೆ ಒಂದು ಅರ್ಶಿನ ಕುಂಕುಮ ನೀಡಿ ಹಾಗೆ ಒಂದು ಆರತಿಯನ್ನು ಮಾಡಬೇಕು, ಮತ್ತು ಒಂದು ಆಶೀರ್ವಾದ ಮಾಡಬೇಕನ್ನೋ ಒಂದು ಪದ್ಧತಿ. ಇವಾಗ ಅವರಿಬ್ಬರನ್ನು ಕೂರಿಸಿ ಇವಾಗ ಒಂದು ಕುಂಕುಮ ಎಲ್ಲ ನೀರು ಹಚ್ಚಿ ಇವಾಗ ಒಂದು ಆರತಿ ಮಾಡ್ತಿರೋದು. ನನ್ನ ಚಿಕ್ಕ ಮಗಳಂತೂ ಸಿಕ್ಕಾಪಟ್ಟೆ ಅದನ್ನು ಏನಿದು ಅಂತ ಹಿಡಿಯೋಕ್ಕೆಲ್ಲ ಬರ್ತಾಳೆ. ಅವಳು ಆಟ ಆಡೋದು, ಅವಳು ಮಾತಾಡೋದು, ಅವಳು ಮುದ್ದು ತೊದಲು ಮಾತಾಡೋದಂತೂ ಸಿಕ್ಕಾಪಟ್ಟೆ ತುಂಟಿ. ನೋಡಿ ನನ್ನ ದೊಡ್ಡ ಮಗಳು ಸ್ವಲ್ಪ ಸಾಫ್ಟ್ ಆಗಿರೋಳು, ಅವಳು ಸ್ವಲ್ಪ ಸೈಲೆಂಟ್ ಅಂತ ಹೇಳ್ಬೋದು. ಇವಳು ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಇದ್ದಾಳೆ. ಸ್ಕೂಲ್ ಕಡೆ ಮಹಾಲಕ್ಷ್ಮಿ ಟೆಂಪಲ್ ನೋಡಿದ್ದೀರಿ? ನಮ್ಮ ಮನೆ ಹತ್ತಿರ ಇರುವಂಥ ಸೊಲ್ಲಾಪುರಮ್ಮ ದೇವಿ ದೇವಸ್ಥಾನಕ್ಕೆ ಇವಾಗ ಹೋಗ್ತಿರೋದು ನಾವು. ಇಲ್ಲಿ ಕಾಣ್ತಿರೋದೇ ಸೊಲ್ಲಾಪುರಮ್ಮ ದೇವಿ ದೇವಸ್ಥಾನ. ಇವಾಗ ಒಳಗಡೆ ಹೋಗ್ತಿದ್ದೀವಿ. ಇವಾಗ ಬೇರೆ ಮಾಡ ಇವಾಗ ಪ್ರದಕ್ಷಿಣೆ ಮುಗಿಸ್ಕೊಂಡು ಮುಗಿಸ್ಕೊಂಡಿದ್ದಾಗ ಸ್ವಲ್ಪ ಇಲ್ಲಿ ಹೊರಗಡೆ ಕೂತ್ಕೊಳ್ತಿದ್ದೀವಿ. ನೋಡಿ ಆರಾಧ್ಯ ಆಟ ಆಡ್ತಿದ್ರು. ಇಲ್ಲಿ ಚೆನ್ನಾಗಿ ಗಾಳಿ ಬರುತ್ತೆ. ಆಮೇಲೆ ಇಲ್ಲಿ ಹಕ್ಕಿಗಳೆಲ್ಲ ಇರುತ್ತೆ. ಹಾಗಾಗಿ ಮಕ್ಕಳು ಇದನ್ನೆಲ್ಲ ನೋಡ್ಕೊಂಡು ಆಟ ಆಡ್ತಿದ್ರು. ಮತ್ತೆ ಇವಾಗ ಇಲ್ಲಿಂದ ಹೊರಟ್ವಿ. ಇವಾಗ ನಾವು ಮತ್ತೆ ಬಂದಿರೋದು ಇವಾಗ ಆರಾಧ್ಯನದು ಫೋಟೋ ಶೂಟ್ ಮಾಡಿಸ್ಬೇಕಂತ ಫೋಟೋ ಸ್ಟುಡಿಯೋ ಅಂಗಡಿಗೆ ಬಂದ್ವಿ. ಅವ್ರಿಗೆ ಇಬ್ರಿಗೂ ಬಟ್ಟೆನ ನಾನು ಮೊದಲೇ ತಗೊಂಡು ಬಂದಿದ್ದೆ. ಇವಾಗ ಅದನ್ನ ಒಂದೊಂದಾಗಿ ಹಾಕಿ ಫೋಟೋ ತೆಗಿಸ್ಬೇಕನ್ನೋ ಪ್ಲಾನ್ ಅಲ್ಲಿ ಇದ್ವಿ. ಇವಾಗ ಆರಾಧ್ಯನ ಫೋಟೋ ಶೂಟ್ ನಡೀತಿದೆ. ಇವಾಗ ಆರಾಧನನ್ನ ಕೂರ್ಸೋದೇ ಒಂದು ಕಷ್ಟ ಆಗಿತ್ತು ನಮಗೆ. ಎಷ್ಟು ಹೇಳಿದ್ರು ಅವಳು ನೋಡ್ತಾನೆ ಇಲ್ಲ. ಆಮೇಲೆ ಎಲ್ಲೆಲ್ಲೋ ನೋಡೋಳು. ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಲ್ವ ಅವರೆಲ್ಲರೂ ಸಹ ನನ್ನ ಮಗಳಿಗೆ ತುಂಬು ಹೃದಯದಿಂದ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತಿದ್ದೀನಿ.
ಆರಾಧನ ಒಂದ್ ಕಡೆ ಕೂತ್ಕೊತಾನೆ ಇರ್ಲಿಲ್ಲ. ಫೋಟೋಗ್ರಾಫರ್ಗಂತೂ ತಲೆ ಕೆಟ್ಟೋಯ್ತು. ಅಲ್ಲಿ ನೋಡು ಇಲ್ಲಿ ನೋಡು ಅದನ್ನ ತೋರಿಸಿ ಯಾವ ತೋರಿಸಿದ್ರು ಏನು ನೋಡ್ತಾನೆ ಇರ್ಲಿಲ್ಲ ನಮ್ಗೆ. ಅವಳಿಗೆ ನಿದ್ದೆ ಟೈಮ್ ಒಂದಾಗ್ಬಿಟ್ಟಿತ್ತು. ಇವಾಗ ನಿದ್ದೆ ಬರೋದು, ಆಗ ಮಲ್ಗೋ ಸಮಯ ಅವಳು ಇವಾಗ. ನೋಡಿ ಮತ್ತೆ ಇನ್ನೊಂದು ಬಟ್ಟೆಯಲ್ಲಿ ಮತ್ತೆ ಒಂದಷ್ಟು ತೆಗಿಸ್ತಿರೋದು ಇವಾಗ ಅವಳಿಗೆ ಫೋಟೋನ. ಅವಳು ಎಲ್ಲಿ ಲೈಟ್ ಇರತ್ತಲ್ವಾ ಆ ಲೈಟ್ ಕಡೆನೆ ನೋಡೋಳು. ಸೌಂದರ್ಯ ರೇಖೆಯ ನೂರಾರು ಶಾಖೆಯ ಆರಂಭ ಹೇಳು ಎಲ್ಲಿದೆ ಎಲ್ಲಿದೆ ಈ ಅಂದ ಸಂಪೂರ್ಣ ಕಲೆಯಾಗಿದೆ. ಮಾತಾಡಬೇಲೂರ ಶಿಲೆಯಾಗಿದೆ. ಹೆಣ್ಣಾಗಿದೆ ಹೆಣ್ಣವಿಲಾಗಿದೆ ಹೇನವಿಲೆ ಹೆಣ್ಣವಿಲೆ. ಮತ್ತೆ ಇವಾಗ ಆರಾಧನಂದು ಸ್ವಲ್ಪ ಫೋಟೋ ಶೂಟ್, ಸ್ವಲ್ಪ ಬಟ್ಟೆ ಚೇಂಜ್ ಮಾಡುವಾಗ ಆರಾಧ್ಯಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ತಿದ್ವಿ. ಅವಳು ಚೆನ್ನಾಗಿ ಯಾವ ತರ ಮಾಡ್ಬೇಕು ಯಾವ ತರ ಎಲ್ಲ ರಿಯಾಕ್ಟ್ ಮಾಡ್ತಿದ್ಲು. ಬಟ್ ಆರಾಧನ ಮಾತ್ರ ಸರಿಯಾಗಿ ತೆಗೆಸ್ಕೊಂಡಿಲ್ಲ. ನೋಡಿ ಇವಾಗ ಮತ್ತೆ ಆರಾಧನಂದು ಸ್ವಲ್ಪ ಫೋಟೋ ಮತ್ತೆ ತೆಗಿಸ್ತಿರೋದು ಇನ್ನೊಂದು ಬಟ್ಟೆಯಲ್ಲಿ. ನಿಮಗೆ ಆರಾಧನ ಯಾವ ಬಟ್ಟೆಯಲ್ಲಿ ಇಷ್ಟ ಆದ್ಲು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಿದ್ದೀರಾ, ಹಾಗೆ ನಮ್ಮ ಎಲ್ಲ ವಿಡಿಯೋಗಳಿಗೂ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿನ್ನಾಣೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು, ನನ್ನಾಣೆ ನಾನು ದೊಂಕಿನಲ್ಲೂ ಅಂದ ಕಂಡೆನು. ನಿನ್ನಾಣೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು, ನನ್ನಾಣೆ ನಾನು ದೊಂಕಿನಲ್ಲೂ ಅಂದ ಕಂಡೆನು. ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ, ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ ದೇವಿನಲ್ಲೂ ಸಿಹಿಯ ಕಂಡೆನು. ನಿನ್ನಾಣೆ ನಾನು ಕತ್ತಲಲ್ಲೂ ಬೆಳಕ ಕಂಡೆನು, ನನ್ನಾಣೆ ನಾನು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.